Hello, my dear second PU student. Today we will discuss one more grammar topic. ಹೌದಾ, ಎಕ್ಸಾಮಿನೇಷನ್ ದೃಷ್ಟಿಯಿಂದ ಡೂ ಆಸ್ ಡೈರೆಕ್ಟೆಡ್ ಅಂತ ಕೇಳಿರ್ತಾರೆ. ಇಲ್ಲಿ ಏನಂತಂದರೆ ಕೆಲವೊಂದು ಸಣ್ಣ ಆರ್ಟಿಕಲ್ ಕೇಳ್ಬೋದು, ಮೀನಿಂಗ್ಫುಲ್ ಸೆಂಟೆನ್ಸಸ್ ಕೇಳ್ಬೋದು, ವರ್ಬ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ಕೇಳ್ಬೋದು. ಸೊ ಎಲ್ಲ ಕೂಡ ಯಾವ ರೀತಿ ಬಂದಿರುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ನೋಡಿ, ಐ ಸಾ ಒನ್ ಐಡ್ ಮ್ಯಾನ್ ಅಂತ ಕೇಳಿದ್ದೀನಿ. ಹಾಗಿದ್ರೆ ವಾಟ್ಸ್ ದ ಆನ್ಸರ್ ಹಿಯರ್? ಇಲ್ಲಿ ಒನ್ ಅಂತ ತಿಳ್ಕೊಂಡು ಫಾರ್ ಎಕ್ಸಾಂಪಲ್ ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿದೆ ಏನಂತಂದರೆ, ಫಾರ್ ಎಕ್ಸಾಂಪಲ್ ಎ ಎಲ್ಲಿ ಬಳಕೆ ಮಾಡ್ಕೋತೀವಿ? ದ ವರ್ಡ್ ಸ್ಟಾರ್ಟ್ಸ್ ವಿತ್ ವಿಚ್ ಒನ್ ಕಾನ್ಸೋನೆಂಟ್ ಸೌಂಡ್. ವಿ ಹ್ಯಾವ್ ಟು ಯೂಸ್ ವಾಟ್? ಎ. ಒಂದು ವರ್ಡ್ ಸ್ಟಾರ್ಟ್ಸ್ ವಿತ್ ಓವೆಲ್ ಸೌಂಡ್. ವಿ ಹ್ಯಾವ್ ಟು ಯೂಸ್ ವಾಟ್? ಇರ್ ಆ್ಯನ್. ಹೌದಾ, ಇದು ರೂಲ್. ಹೌದಾ, ಒಪ್ಕೊಳ್ಳೋಣ. ಇಲ್ಲಿ ಪ್ರಶ್ನೆ ಏನಂತಂದರೆ ಒನ್ ಐಡ್ ಅಂತ ಇದೆ, ಒನ್ ಓ. ಸೊ ಇಲ್ಲಿ ಏನಾದರೂ ಓ ಅಂತ ಹೇಳ್ಕೊಂಡು ನಾವು ದಿಸ್ ಈಸ್ ವಾಟ್ ಇಯರ್ ಓವೆಲ್ ಅಂತ ಅಂದ್ಕೊಂಡೆ ನಾವು ಏನಾದರೂ ಆ್ಯಂಡ್ ಬರೆದ್ವಿ ಅಂತಂದರೆ ತಪ್ಪಾಗತ್ತೆ. ಯಾಕಂದರೆ ನಾವು ಲೆಟರ್ಗಳ ಬಗ್ಗೆ ಎಷ್ಟೇ ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ. ವಿ ಹ್ಯಾವ್ ಟು ಗೋ ವಿತ್ ಎ ಪ್ರೊನೌನ್ಸಿಯೇಷನ್. ಆ ಪ್ರೊನೌನ್ಸಿಯೇಷನ್ ತೊಗೊಂಡು ನಾವು ಮುಖಾಂತರ ಹೋದಾಗ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಿದ್ರೆ ಇಲ್ಲಿ ನೋಡಿ, ಓ ಎನ್ ಇ ಇದು ಇಟ್ ಲುಕ್ಸ್ ಆಲ್ಮೋಸ್ಟ್ ವಿಚ್ ಒನ್ ಓವೆಲ್ ಮಾಡಲಿ, ಬಟ್ ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡ್ಕೊಳ್ತೇವೆ ಅಂದರೆ WON ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ಕೋತೀವಿ. ಹೀಗಾಗಿ ನಾವಿಲ್ಲಿ ಏನು ಮಾಡ್ಕೋತೀವಿ? ದಿಸ್ ಈಸ್ ವಾಟ್ ಯು ಟು ರೈಟ್ ಇಯರ್ ಎ ಅಂತ ಬರಿಬೇಕಾಗತ್ತೆ. ಈ ರೀತಿ ಎಷ್ಟೋ ಎಕ್ಸಾಂಪಲ್ ಕೂಡ ಬರ್ತವೆ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ, ಐ ಆಮ್ ಸ್ಟಡಿಂಗ್ ಇನ್ ಯೂನಿವರ್ಸಿಟಿ. ಸೊ ಇಲ್ಲೂ ಕೂಡ ಪ್ರೊನೌನ್ಸಿಯೇಷನ್ ಏನು ಮಾಡ್ಕೋತೀವಿ? YU ಅಂತ ಬರಿತೀವಿ. ಸೊ ಆನ್ಸರ್ ಇಸ್ ವಾಟ್ ಇಯರ್ ಎ. ಸೀರೀಸ್ ಒನ್, ಐ ಹ್ಯಾವ್ ₹1 ನೋಟ್. ಇಲ್ಲೂ ಕೂಡ ಒನ್ ಈ ರೀತಿ ಪ್ರೊನೌನ್ಸಿಯೇಷನ್ ತಗೋತೀವಿ. ಸೊ ದಿಸ್ ಈಸ್ ಆಲ್ಸೋ ವಾಟ್ ಹ್ಯಾವ್ ಟು ರೈಟ್ ಇಯರ್ ಆನ್ಸರ್ ಎ. ಸೊ ಈ ಒಂದು ಆ್ಯಂಗಲಲ್ಲಿ ನಾವು ಆನ್ಸರ್ ಮಾಡ್ಕೋಬೇಕಾಗತ್ತೆ. ಇನ್ನೂ ಕೆಲವೊಂದು ಎಕ್ಸೆಪ್ಷನ್ ಗ್ರಾಮರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಆನೆಸ್ಟ್ ವುಡ್ ಕಟರ್ ಅಂತಿದೆ. ಇಲ್ಲಿ ಆನೆಸ್ಟ್ ವುಡ್ ಕಟರ್ ಅಂತ ನಾವು ಎಷ್ಟು ಚಂದ ತಗೊಂಡು ಆನ್ಸರ್ ಯಾನ್ ಅಂತ ಬರೆದ್ವಿ, ಮತ್ತೆ ರಾಂಗ್ ಆಗುತ್ತೆ. ಯಾಕಂದರೆ ಎಚ್ ಇಲ್ಲಿ ಸೈಲೆಂಟ್ ಆಗುತ್ತೆ, ಪ್ರೊನೌನ್ಸಿಯೇಷನ್ ಆನೆಸ್ಟ್ ಅಂತ ತಗೋತೀವಿ. ದಿಟ್ ಸ್ಟಾರ್ಟ್ಸ್ ದ ಓವೆಲ್ ಸೌಂಡ್. ಸೊ ಹೀಗಾಗಿ ಇಲ್ಲಿ ಆನ್ಸರ್ ಏನು ಮಾಡ್ಕೋತೀವಿ? ಆನ್ ಅಂತ ಬರಿಬೇಕು, ನಾಟ್ ಎ. ಸ್ವಲ್ಪ ಗೊತ್ತಿರಲಿ. ಓಕೆ, ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ಗೋ ದಿಸ್ ಒನ್. ನೆಕ್ಸ್ಟ್ ರೀಅರೇಂಜ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್. ಇದರಂತೆ ಈಸಿಯಾಗಿ ನೀವು ಮಾಡ್ಕೊಳ್ತೀರಿ, ನೋ ಪ್ರಾಬ್ಲಮ್. ನೈದರ್ ಆಫ್ ದೆಮ್ ಅಂತ ಬಂದಾಗ ನಾವು ಹ್ಯಾವ್ ಟು ಏನು ಬರಿಬೇಕಂದ್ರೆ ವಾಸ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್, ಐ ಲೂಸ್ ಮೈ ಕೀ ಯೆಸ್ಟರ್ಡೇ. ದಿಸ್ ಈಸ್ ವಾಟ್ ಹ್ಯಾವ್ ಟು ರೈಟ್ ಇಯರ್ ಹ್ಯಾಡ್ ಲಾಸ್ಟ್, ವಾಸ್ ಲೂಸಿಂಗ್. ಹೀಗೆಲ್ಲ ಆಪ್ಷನ್ಸ್ ಕೂಡ ಕೆಲವೊಂದು ಕೊಟ್ಟಿರ್ತಾರೆ. ಇಲ್ಲಿ ಯೆಸ್ಟರ್ಡೇ ಅಂತ ರೆಫರೆನ್ಸ್ ಬಂದಾಗ ನಾವು ಯಾವುದೇ ಕಾರಣಕ್ಕೆ ಬಹಳಷ್ಟು ಸಮಯ ತಗೋದೆ ಏನು ಮಾಡ್ಕೋಬೇಕಂದ್ರೆ ಸಿಂಪಲ್ ಪಾಸ್ಟನ್ನು ತಗೋಬೇಕಾಗತ್ತೆ. ಲೆಟ್ ಈಸ್ ವಾಟ್ ಇಯರ್ ಐ ಲಾಸ್ಟ್. ನೆಕ್ಸ್ಟ್, ಮಿಸ್ ಹರಿಣಿ ಬಿಗ್ಯಾನ್ ಹರ್ ಸೆಕೆಂಡ್ PU ಎಕ್ಸಾಮ್ ಇಲ್ಲಿ ಇನ್ ಜೂನ್ 2024. ಸೊ ಟೇಬಲ್ ಪ್ರಿಪೋಸಿಷನ್ ಅನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ಸೋ ಯು ವಿಲ್ ರೈಟ್ ಇಯರ್. ರಮೇಶ್ ಆ್ಯಂಡ್ ರಾಕೇಶ್ ಆರ್ ಅಂತ ಬರಿಬೋದು. ದ ಡೋರ್ ಬೆಲ್ ಏನು ಬರಿತೇವೆ? ಇಲ್ಲಿ ಎಸ್ಟರ್ಡೇ ಅಂತ ಇದೆ, ಹೀಗಾಗಿ ನಾವು ಏನು ಮಾಡ್ಕೋತೀವಿ? ರ್ಯಾಂಗ್ ಅಂತ ಬರಿತೀವಿ. ಸ್ವಲ್ಪ ಗೊತ್ತಿರಲಿ, ಸಿಂಪಲ್ ಪಾಸ್ಟ್. ದಿಸ್ ಈಸ್ ವಾಟ್ ಯು ಟು ಟೇಕ್ ಕೇರ್, ಸಿಂಪಲ್ ಪಾಸ್ಟ್ ಅಂತ ತಗೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಮೌಂಟ್ ಎವರೆಸ್ಟ್ ಅಂತ ಇದೆ. ಫೈನ್. ಮೌಂಟ್ ಎವರೆಸ್ಟ್, ದಿಸ್ ಈಸ್ ವಾಟ್ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಅಪ್ರೋಪ್ರಿಯೇಟ್ ಆರ್ಟಿಕಲ್ ಬಳಕೆ ಮಾಡ್ಕೋಬೇಕು. ಹೌದಾ, ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅನ್ನು ಬಳಕೆ ಮಾಡ್ಕೋಬೇಕಂದ್ರೆ ಇಲ್ಲಿ ಟಾಲೆಸ್ಟ್ ಅಂತ. ದಿಸ್ ಈಸ್ ವಾಟ್ ಇಯರ್ ಸೂಪರ್ಲೇಟಿವ್ ಡಿಗ್ರಿ. ಗೊತ್ತಿರಲಿ, ದಿಸ್ ಈಸ್ ವಾಟ್ ಇಯರ್ ಸೂಪರ್ಲೇಟಿವ್ ಡಿಗ್ರಿ. ಹೀಗಾಗಿ ಸೂಪರ್ಲೇಟಿವ್ ಡಿಗ್ರಿ ಫ್ರಂಟ್ ನಾವೇನು ತಗೋತೀವಿ? ದ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಲೈಕ್ ಇಯರ್ ಟಾಲೆಸ್ಟ್, ದ ಬಿಗ್ಗೆಸ್ಟ್, ದ, ಈ ರೀತಿ. ದೀಸ್ ಆರ್ ದಿ ಸೂಪರ್ಲೇಟಿವ್ ಡಿಗ್ರೀಸ್. ಹೌದಾ, ಟಾಲ್, ಟಾಲರ್, ಟಾಲೆಸ್ಟ್, ಲೈಕ್ ದಟ್ ಹಿಯರ್. ಸೊ ಹಿಯರ್ ವಿ ಹ್ಯಾವ್ ಟು ಯೂಸ್ ವಾಟ್ ದ. ಸೊ ಹಾಗಾಗಿ ನಾವೇನು ಮಾಡ್ಕೋತೀವಿ? ದ ಅಂತ ಬರೀತೀವಿ. ವೆರಿ ಸಿಂಪಲ್. ಇಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಈ ರೀತಿ ಬರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್, ನೋಡಿ ಇಲ್ಲೇನು ಬರೀತೇವೆ ಆನ್ಸರು ಅಂತಂದರೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನೀವೇನಾದರೂ ಆರ್ ಅಂತ ಬರೆದ್ರಿ ಅಂದರೆ ತಪ್ಪಾಗತ್ತೆ. ಗೊತ್ತಿರಲಿ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ 1 2 3 4 5 ಇದರಲ್ಲಿ ಒಬ್ಬರು ಅಂತಂದಾಗ ಒನ್ ಆಫ್ ಮೈ ಫ್ರೆಂಡ್ಸ್. ಓಕೆ,
a beautiful Bharatanatyam dancer. One of my friends is a doctor. One of my students is an engineer. ನೋಡಿ ಹೀಗೆಲ್ಲ ತಗೋತೀವಿ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂದಾಗ ದಯವಿಟ್ಟು ತಾವೇನು ಮಾಡ್ಕೋಬೇಕಂತಂದ್ರೆ ಸಿಂಗ್ಲರ್ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ದಿಸ್ ಈಸ್ ವಾಟ್ ಇಯರ್ ಒನ್ ಆಫ್ ಬಂದಾಗ ಇಲ್ಲಿ ಬರೋದ ಪ್ಲೂರಲ್ ಇರುತ್ತೆ, ಬರುವಂಥ ವರ್ಗು ಸಿಂಗ್ಲರ್ ಇರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್ ಅಂತ ತಗೋಬಹುದು. ನೆಕ್ಸ್ಟ್ ಒನ್ ಗಾಡ್ ಹೆಲ್ಪ್ಸ್. ಏನು ಪ್ರೋವರ್ಬ್ ಇರುತ್ತವಲ್ಲ ಯಾವುದೇ ಕಾರಣಕ್ಕೂ ಸಿಂಪಲ್ ಪ್ರೆಸೆಂಟ್ ಒಳಗೇನೆ ಇರುತ್ತೆ. ನೆಕ್ಸ್ಟ್ ಸವಿತಾ ಈಸ್, ದಿಸ್ ಈಸ್ ವಾಟ್ ಹಿಯರ್ ಆನ್ ಇಂಟ್ರೆಸ್ಟಿಂಗ್ ಅಂತ ತಗೋಬೇಕಾಗತ್ತೆ. ಈಸ್ ಆನ್ ಇಂಟ್ರೆಸ್ಟಿಂಗ್ ಅಂತ ಬರೆದ್ರೆ ಆಯಿತು. ಓಕೆ ನೆಕ್ಸ್ಟ್ ಹಾಗೆ ಇಷ್ಟು ಎಕ್ಸಾಂಪಲ್ಸ್ ನಮಗೆ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾ ಅನುಕೂಲ ಆಗುತ್ತೆ. ನೋಡಿ ದ ಪ್ರಾಬ್ಲಮ್ ಆಫ್ ಪೀಪಲ್ ಭಾಳ ಜನ ಇದ್ದಾರೆ, ಬಟ್ ಅವ್ರು ಕನ್ಸಿಡರ್ ಟೋಟಲಿ ಅವ್ರದ್ದೇನು ಪ್ರಾಬ್ಲಮ್ ಒಂದೇ. ಹೌದಾ, ಈಗ ಕ್ಲಾಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಎಷ್ಟೋ ಇರ್ತಾರೆ, ಬಟ್ ಅಲ್ಲಿ ಇರುವಂಥ ಪ್ರಾಬ್ಲಮ್ ಒಂದಂತ ಕನ್ಸಿಡರ್ ಮಾಡ್ಕೋತೇವೆ. ಸೊ ದ ಪ್ರಾಬ್ಲಮ್ ಆಫ್ ಪೀಪಲ್ ಅಂತ ಬಂದಾಗ ನಾವು ಏನು ಮಾಡ್ಕೋಬೇಕು, ಈಸ್ ಅಂತ ಬರಿಬೇಕು. ನೆಕ್ಸ್ಟ್ ವೆನ್ ದ ಫೋನ್ ರ್ಯಾಂಗ್ ಐ ವಾಸ್ ಟೇಕಿಂಗ್ ಅಂತ ಬರೀತೀವಿ. ಯಾಕಂದರೆ ಇದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ಇಟ್ ಈಸ್ ವಾಟ್ ಇಯರ್ ಸಿಂಪಲ್ ಪಾಸ್ಟ್ ವಿತ್ ಪಾಸ್ಟ್ ಕಂಟಿನ್ಯೂಯಸ್. ಗೊತ್ತಿರಲಿ, ಸಿಂಪಲ್ ಪಾಸ್ಟ್ ವಿತ್ ಪಾಸ್ಟ್ ಕಂಟಿನ್ಯೂಸ್. ಸೊ ಈ ರೀತಿ ನಾವು ಡಿನೋಟ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ವಾಸ್ ಟೇಕಿಂಗ್ ಅನ್ನೋ ವಿಚಾರ. ಫಾರ್ ಎಕ್ಸಾಂಪಲ್ ಇನ್ನೂ ಎಷ್ಟೋ ಎಕ್ಸಾಂಪಲ್ಸ್ಗಳನ್ನ ತಗೋಬೋದು. ವೆನ್ ಐ ವಾಸ್ ರೈಟಿಂಗ್ ದ ಎಕ್ಸಾಮ್ ಪ್ರಿನ್ಸಿಪಲ್ ಎಂಟರ್ಡ್ ದ ಕ್ಲಾಸ್ ರೂಮ್. ಸಿ ದಿಸ್ ಒನ್. ವೆನ್ ಐ ವಾಸ್ ರೈಟಿಂಗ್ the exam principal entered the classroom. See this one. ಹೌದಾ, ಅಂದ್ರೆ ಏನು ಹೇಳ್ತಾ ಇರೋ ಪಾಯಿಂಟ್ ಏನಂದ್ರೆ ವಾಸ್ ರೈಟಿಂಗ್ ಪಾಸ್ಟ್ ಕಂಟಿನ್ಯೂಸ್ ಅಲಾಂಗ್ ವಿತ್ ವಾಟ್ ಇಯರ್ ಸಿಂಪಲ್ ಪಾಸ್ಟ್. ಇವೆರಡು ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಸೊ ದಿಸ್ ಇಸ್ ವಾಟ್ ದ ಕೋಚ್ ಇಸ್ ಆಂಗ್ರಿ ವಿತ್ ಸಿಂಪಲ್ ಆಗಿ ಬರೆದ್ರೆ ಆಯಿತು. ಲೈಕ್ ದಟ್ ಯು ಟು ನೋಟ್ ಡೌನ್. ನೆಕ್ಸ್ಟ್ ಒನ್ ದ ಲಿಸ್ಟ್ ಆಫ್ ಐಟಮ್ಸ್. ದ ಲಿಸ್ಟ್ ಆಫ್ ಐಟಮ್ಸ್ ಜಾಸ್ತಿ ಇರ್ಬೋದು, ಬಟ್ ಆಗಿರೋದು ಲಿಸ್ಟ್ ಒಂದೇ. ದಿಸ್ ಈಸ್ ವಾಟ್ ಇಯರ್ ಈಸ್ ಆರ್ ಆನ್ ದ ಟೇಬಲ್. ಈ ರೀತಿ ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಯು ಡೂ ಅ ಗುಡ್ ಜಾಬ್ ಎಸ್ಟರ್ಡೇ. ಇಲ್ಲಿ ಎಸ್ಟರ್ಡೇ ರೆಫರೆನ್ಸ್ ಇರ್ಬೋದು, ಲಾಸ್ಟ್ ವೀಕ್ ಅಂತ ಇರ್ಬೋದು. ಹೌದಾ, ಈ ರೀತಿ ಏನಾದರೂ ಇತ್ತಂದರೆ ನಾವು ಸಿಂಪಲ್ ಪಾಸ್ಟನ್ನು ತಗೋಬೇಕಾಗೈತೆ. ಸಿಂಪಲ್ ಪಾಸ್ಟ್ ಅಂದರೆ ಇಲ್ಲಿ ಯು ಡಿಡ್ ಅನ್ನು ತಗೋಬೇಕಾಗತ್ತೆ. ಯು ಡಿಡ್ ಅ ಗುಡ್ ಜಾಬ್. ಸೊ ಈ ರೀತಿ ಎಕ್ಸಾಂಪಲ್ಸ್ಗಳನ್ನು ನಾವು ನೋಟ್ ಮಾಡ್ಕೋಬೇಕಾಗಿದೆ. ಸಿಂಪಲ್ ಆಗಿರೋ ಕಾನ್ಸೆಪ್ಟನ್ನು ನಾನು ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.